ನೋಡಿ, ಮಟನ್ ಬಿರಿಯಾನಿ ಮಾಡೋಣ ಅಂತ ಮಟನ್ ಅರ್ಧ ಕೆಜಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. 2 ಸಣ್ಣ ಗಾತ್ರದ ಟೊಮ್ಯಾಟೊ ಹಣ್ಣನ್ನು 4 ಭಾಗ ಮಾಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನೊಂದು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಬಿರಿಯಾನಿಗೆ, ಮಟನ್ ಬಿರಿಯಾನಿಗೆ. ಆಮೇಲೆ ಇಲ್ಲಿ ಮಟನ್ ಬಿರಿಯಾನಿಗೆ ಖಾರ ರುಬ್ಬೋದಕ್ಕೆ 1-2 ಇಂಚು ಚಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಒಂದು 3-4 ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಸೋಂಪು ಕಾಳು, ಸ್ವಲ್ಪ ಜೀರಿಗೆ ಕಾಳು, ಆಮೇಲೆ ಸ್ವಲ್ಪ ಮೆಣಸು ಕಾಳು. ಇದನ್ನು ಹಾಕಿ ಇವಾಗ ಸ್ವಲ್ಪ ಒಂದು ಮುಡಿಯಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. 7-8 ಹಸಿಮೆಣ್ಸಿನ್ಕಾಯಿ. ಆಮೇಲೆ 1.5 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ. ಹಾಗೆ ಒಂದು ಈರುಳ್ಳಿನ 4 ಭಾಗ ಕಟ್ ಮಾಡಿ ಇದನ್ನು ಹಾಕ್ತೀನಿ. ನೋಡಿ, 1 ಗಡ್ಡೆ ಈರುಳ್ಳಿ ಹಾಕಿದ್ದೀನಿ. ನೋಡಿ, ರುಬ್ಬಿರೋ ಪೇಸ್ಟು ಈ ಥರ ನುಣ್ಣಕ್ಕೆ ರುಬ್ಕೋಬೇಕು. ಇದು ಹಸಿರು ಪೇಸ್ಟ್ ಆಯಿತು, ಖಾರದ್ದು. ಇದು ನಮ್ಮ ಟೊಮೊಟೊ ಪೇಸ್ಟು. ಇದಾದಮೇಲೆ 1 ಕಪ್ಪು ಕರಡು ತೊಗೋತೀನಿ. ಆಮೇಲೆ ಇವಾಗ ಒಗ್ಗರಣೆ ಹಾಕೋಕ್ಕೆ ಆಯಿಲ್ ಹಾಕೊಂಡ್ಮೇಲೆ 2 ಚಕ್ಕೆ, 2 ಲವಂಗ, ಆಮೇಲೆ 2 ಇದು ತೊಗೊಂಡಿದ್ದೀನಿ ಏಲಕ್ಕಿ, ಆಮೇಲೆ ಸ್ವಲ್ಪ ಬೇ ಲೀವ್ಸ್ ತೊಗೊಂಡಿದ್ದೀನಿ. ಆಮೇಲೆ ನಿಂಬೆಹಣ್ಣು ಅರ್ಧ ಸಾಕು, ಅರ್ಧ ಬೇಡ, ಅರ್ಧ. ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ, ಒಗ್ಗರಣೆಗೆ ಅಂತ ಸ್ವಲ್ಪ ಹಚ್ಕೊಂಡಿರೋ ಈರುಳ್ಳಿ, ಇಷ್ಟಿದೆ. ಆಮೇಲೆ ಸ್ವಲ್ಪ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ, ತೊಳೆದು ನೀಟಾಗಿ ನೆನೆಸಿಟ್ಟಿದ್ದೀನಿ. ಸೊ ಇದು ನಾವು ಬಿರಿಯಾನಿಗೆ ಹಾಕೋ ಮಟನ್ನು. ಸೊ ಈಗ ಶುರು ಮಾಡೋಣ ಪ್ರೋಸೆಸ್ಸು. ನೋಡಿ, ನಾನು ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಮಾಡ್ತಾ ಇರೋದು. ಸೊ ಕುಕ್ಕರು ಆಲ್ರೆಡಿ ಎತ್ತಿಟ್ಟಿದೆ. ಸ್ವಲ್ಪ ಇವಾಗ ಬೆಂದಿದೆ, ಅಂದರೆ ಬಿಸಿಯಾಗಿದೆ. ಸೊ ಇವಾಗ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಹಾಕೋತಾ ಇದ್ದೀನಿ. ಇಷ್ಟು ಸಾಕು ನಮಗೆ ಎಣ್ಣೆ. ನೋಡ್ಕೊಳ್ಳಿ, ಸ್ವಲ್ಪ ಎಲೆಕ್ಟ್ರಿಕ್ ಸ್ಟವ್ ಅಲ್ವಾ, ಅದು ಸ್ವಲ್ಪ ಹೀಟ್ ಬರೋ ತನಕ ಬಿಡೋಣ. ಹಂಗೆ ಸ್ವಲ್ಪ ಬಿಸಿಯಾಗಿದೆ ಎಣ್ಣೆ. ಇವಾಗ ನಾವು ಚಕ್ಕೆ, ಲವಂಗ, ಏಲಕ್ಕಿ ಇಟ್ಕೊಂಡಿದ್ವಲ್ಲ 2 ಅದನ್ನು ಹಾಕೋಣ. ಆಮೇಲೆ ಬೇ ಲೀವ್ಸು ಹಾಕೋಣ. ಆಮೇಲೆ ಹಚ್ಕೊಂಡಿದ್ವಲ್ಲ ಈರುಳ್ಳಿ 1 ತುಂಡು, ಅದನ್ನು ಹಾಕೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬ್ರೌನ್ ಕಲರ್ ತಿರುಗೋವರೆಗೂ ಸ್ವಲ್ಪ ಎಣ್ಣೆಲೇ ಬೇಯಿಸೋಣ. ಇದನ್ನು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಮಟನ್ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 5 ನಿಮಿಷ ಬೇಯಿಸೋಣ. ನೋಡಿ, ನೀರೆಲ್ಲ ಬಿಟ್ಕೊಂಡಿದೆ. ಈಗ ನಾವು ಇದಕ್ಕೆ ಖಾರ ಹಾಕೋಣ. ಫಸ್ಟು ನಾವು ರುಬ್ಕೊಂಡಿದ್ವಲ್ಲ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಕಿ ಆ ಪೇಸ್ಟನ್ನು ಹಾಕೋಣ. ಶುಂಠಿ, ಬೆಳ್ಳುಳ್ಳಿ ಎಲ್ಲ. ಇದನ್ನು ಸ್ವಲ್ಪ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ.
ಸೊ ಇದಕ್ಕೇ ಈ ಟೊಮೊಟೊ ಪೇಸ್ಟ್ ರುಬ್ಬಿದ್ದೀವಿ ಅದನ್ನು ಹಾಕೊಂಡ್ಬಿಡೋಣ. ಇದನ್ನು ಚೆನ್ನಾಗಿ ತಿರುಗಿಸೋಣ. ಸೊ ಇದನ್ನು ಒಂದು 5 ನಿಮಿಷ ಬಿಡೋಣ. ಅಷ್ಟರೊಳಗೆ ನಾವು ಇದಿರೋದನ್ನು ಸ್ವಲ್ಪ ನೀರು ಹಾಕಿ, ಈ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ದು 1.5 ಲೋಟ. ಸೊ ಇದು ಕರೆಕ್ಟಾಗಿ 3 ಲೋಟ ಬರಬೇಕು. ಇದರಲ್ಲಿ ಎಷ್ಟು ನೀರು ಹಾಕಿ ಇದನ್ನೆಲ್ಲ ತೊಳೆದು ಅಲ್ಲಿಗೆ ಹಾಕ್ತೀನೋ ಮಿಕ್ಕಿದ್ದು ಅಷ್ಟು ಲೋಟ ನೀರು ಹಾಕಿ ಇದಕ್ಕೆ ಆಮೇಲೆ ಅಕ್ಕಿ ಹಾಕಿ ಇದು ಮಾಡೋದು. ಈಗ ನೋಡಿ, ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತೀನಿ ನಾನು. ಸೊ 1 ಕಪ್ಪು ಮೊಸರು ಇದ್ದಿದ್ದೆ ಅಷ್ಟು. ಸೊ ಅಷ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ಇದಕ್ಕೆ ಕಸ್ತೂರಿ ಮೇಥಿ ನಾನು ಇಟ್ಕೊಂಡಿದ್ನಲ್ಲ, ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಆಲ್ರೆಡಿ ಹಾಕಿದ್ದೀನಿ. ಸೊ ಇದನ್ನು ಈ ಥರ ಇದು ಮಾಡಿ ಇದನ್ನೊಂದು 10 ನಿಮಿಷ ಬೇಯಿಸೋಣ. ಯಾಕೆಂದರೆ ಮಟನ್ ಅಲ್ವಾ, ಫಸ್ಟ್ ಮಟನ್ ಚೆನ್ನಾಗಿ ಬೇಯಬೇಕು, ಆಮೇಲೆ ಲಾಸ್ಟಲ್ಲಿ ಅಕ್ಕಿ ಹಾಕೋದು. ಸೊ ಇದನ್ನು ಕ್ಲೋಸ್ ಮಾಡಿ 10 ನಿಮಿಷ ನಾನು ಬೇಯಿಸ್ಕೊತೀನಿ. ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಬಾಳೆ ಮೇಲೆ. ಈಗ ಒಂದೊಂದೇ ಫಿಶನ್ನು ಇಡೋಣ. ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಮಟನ್ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವು ಅಕ್ಕಿನ ಹಾಕೊಳ್ಳೋಣ. ನೆನೆಸಿಟ್ಟಿದ್ದ ಅಕ್ಕಿ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಂಬೆಹಣ್ಣು ಇಡ್ತಾ ಇದ್ದೀನಿ. ಸಾಕು. ಈಗಲೇ ಟೇಸ್ಟ್ ನೋಡ್ಕೊಂಬಿಡಿ. ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕಬೇಕು ಇದಕ್ಕೆ. ಹಾಗೆ ಇದಕ್ಕೆ ಬಾಕಿ ಇದ್ದ ನೀರನ್ನು ಹಾಕಬೇಕು. ನೋಡಿ, ಈಗ ಬಾಕಿ ನೀರನ್ನು ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಎಲ್ಲ ಸರಿಯಾಗಿದೆ, ಹುಳಿಯಿಲ್ಲ. ನೋಡಿ, 3 ಗ್ಲಾಸ್ ಹಾಕಿದ್ದೀನಿ. 1.5 ಗ್ಲಾಸು ಅಕ್ಕಿ ತೊಗೊಂಡಿದ್ದು. ಸೊ ಇವಾಗ ಇನ್ನೊಂದ್ಸಲ ತಿರುಗಿಸಿ ಉಪ್ಪು ಹುಳಿ ಖಾರ ಸರಿ ಇದೆ ನೋಡಿಕೊಂಡು ಇದನ್ನು ಕ್ಲೋಸ್ ಮಾಡಿ 10 ನಿಮಿಷ ಎಲೆಕ್ಟ್ರಿಕಲಲ್ಲಿ ಬಿಟ್ಟರೆ ಅದ್ರ ಪಾಡಿಗೆ ಬಿರಿಯಾನಿ ಆಗುತ್ತೆ. ನೋಡಿ, ನಮ್ಮ ಬಿರಿಯಾನಿ ರೆಡಿಯಾಗಿದೆ.
ಕಿಚನ್ ಅಂದ್ಮೇಲೆ ಚಿಕನ್ ಇರಬೇಕು. ಅವಾಗಲೇ ಒಂದು ಕಳೆ ಗೊಜ್ಜು ಬಂದು ಪರವಾಗಿಲ್ಲ, ಹೊಟ್ಟೆ ಗೊಜ್ಜು ತಿನ್ಬೇಕು. ರೋಟಿ ಬೇಡ ನಮಗೆ, ರೋಟಿ ಇದ್ರೆ ಸಾಕು. ಕೈಮ ಇಲ್ಲ ಅಂದ್ರೆ ಹೋಗ್ಬಿಡ್ತೀನಿ. ಆಡ್ತಿರ್ಕೆ ಬಂಡಿ ನೋಡಿ ವಿಶ್ವಸ್ತರ ಸೆಲ್ಫಿಶ್ ಆಗೋದು ನಾನು ರೆಡಿ. ಸ್ಟಾರ್ಸ್ ಇನ್ ದ ಸ್ಕೈ ಮೈ ಫೇವರೇಟ್ ಮಟನ್ ಫ್ರೈ. ಶಂಕರ್ ಪ್ರಿಂಟ್ ಆಗಿದೆ ಅಂತ ಆಟ ಆಡ್ತಿದ್ಯಾ? ಆಡು. See baby, after our marriage, there should be no ನೋಡಿ ಮಟನ್ ಬಿರಿಯಾನಿ ರೆಡಿ ಆಗಿದೆ.